ಅದರಲ್ಲಿ ಅನುಮಾನನೇ ಇಲ್ಲ. ನೈನಿ ಅಂದ್ರೆ ಎಲ್ರಿಗೂ ಅಭಿಮಾನ. ನನ್ ಬಗ್ಗೆ ನಾನೇನು ಹೇಳ್ಕೋಬೇಕಾಗಿಲ್ಲ. ಸ್ವಂತ ಅಕ್ಕ ಆಗಿರೋದ್ರಿಂದ ನಾನೇ ಮುಂದೆ ಇರ್ತೀನಿ. ನಾವಾದ್ರೂ ಅಷ್ಟೇ. ಅಷ್ಟೇ ಅಷ್ಟೇ. ನಾನ್ ಸತ್ರು ಪರವಾಗಿಲ್ಲ, ಆದ್ರೆ ನೈನಿ ಮಾತ್ರ ಇನ್ನೂ 100 ವರ್ಷ ಚೆನ್ನಾಗಿರ್ಲಿ ಅಂತ ಬೇಡ್ಕೋತೀನಿ. ಮಾಮ್, ಹಾಸಿನಿ ತುಂಬಾ ಜೋಕ್ ಮಾಡ್ತಾಳೆ. ಇವಳೆ ನೈನಿಗೆ ಅಪಾಯ ತರ್ತಾಳೆ ಅಂತ ಹೇಳಿ ಇವಾಗ ನಾನೇ ಕಾಪಾಡ್ತೀನಿ ಅಂತ ಹೇಗ್ ಡೈಲಾಗ್ ಹೊಡಿತಿದ್ದಾಳೆ ನೋಡಿದ್ರ? ವಲ್ಲಭ, ಯಾರಿಗೂ ಡೌಟ್ ಬರಬಾರ್ದು ಅಂತ ಅನ್ಸುತ್ತೆ. ನೀವ್ ಹಾಗೆ ಮಾತಾಡಿದ್ರೆ ಚೆನ್ನಾಗಿರಲ್ಲ, ಹೇಳ್ತಿದ್ದೀನಿ. ನೈನಿಗೋಸ್ಕರ ಯಾರು ಏನ್ ಮಾಡ್ತಾರೋ ಗೊತ್ತಿಲ್ಲ, ಆದ್ರೆ ನಾನ್ ಮಾತ್ರ ಅವಳಿಗೋಸ್ಕರ ನನ್ನ ಸರ್ವಸ್ವನೇ ಅರ್ಪಿಸೋದಕ್ಕೆ ಸಿದ್ಧವಾಗಿದ್ದೀನಿ. ಎಲ್ ಪ್ರಮಾಣ ಮಾಡ್ಬೇಕು ಹೇಳಿ, ನಾನು ಮಾಡ್ಬಿಡ್ತೀನಿ. ಅದ್ಗೆ ಯಾಕಷ್ಟು ಎಮೋಷನಲ್ ಆಗ್ತಾ ಇದ್ದೀರಾ? ಆ ತರ ಹೇಳ್ದೆ ಇದ್ರೆ ಅರ್ಥ ಆಗಲ್ಲ ವಿಶಾಲ್ ಇವರಿಗೆ. ಅಂದ್ರೆ ಲೆಕ್ಕದ ಪ್ರಕಾರ ನೈನಮ್ಮನ್ಗೆ ಅಪಾಯ ಆಗೋದು ನಿನ್ನಿಂದ ಅಲ್ಲ ಅಂತ ಆಯ್ತು. ಅಷ್ಟೇ ಅಂತೀರ ದೊಡ್ಡಮ್ಮ? ನನ್ನಿಂದಾನೆ ಅಂತ ನನ್ನ ಹೆಸರು ಬುಕ್ಕಲ್ಲಿ ಕಾಣಿಸ್ತು ಅಂತ ನಾನು ಹೇಳ್ದೆ ಅಲ್ವಾ ವಿಶಾಲಾಕ್ಷಿ? ಸುಳ್ಳು ಹೇಳ್ಬೇಡಿ ದೊಡ್ಡಮ್ಮ. ನಾನ್ ಯಾವ ಸುಳ್ಳು ಹೇಳ್ದೆ ಇವಾಗ? ಪುಸ್ತಕದಲ್ಲಿ ನಿಮ್ಮ ಹೆಸರು ಕಾಣಿಸ್ತು ಅಂತ ನೀವ್ ಹೇಳಿದ್ ಸುಳ್ಳಲ್ವಾ ಹೇಳಿ? ಅಯ್ಯಪ್ಪ, ಮತ್ತೆ ಇದೇನಪ್ಪ ಟ್ವಿಸ್ಟು? ಹಾಸಿನಿ ಅಮ್ಮನ ಹೆಸರು ಕಾಣಿಸಿಲ್ಲ ಅಂದ್ರೆ ಇನ್ಯಾರ ಹೆಸರು ಬಂದಿರತ್ತೆ? ಅಂದ್ರೆ ನಿನ್ನ ಹೆಸರು ಅಂತ ಸುಳ್ಳು ಹೇಳಿದ್ಯಾ? ಅದಕ್ಕೆ ಅಲ್ವಾ ವಿಶಾಲಾಕ್ಷಿ ಅತ್ತಿಗೆನ ಸುಳ್ಳು ಹೇಳಿದ್ದಾರೆ ಅಂತ ಇರೋದು. ಅದ್ಗೆ ಯಾಕೆ ಹಾಗಂದ್ರಿ? ಎಲ್ಲರೂ ನಿಮ್ಮನ್ನ ಅಪಾರ್ಥ ಮಾಡ್ಕೊಂಡ್ರಲ್ಲ. ಹೌದಲ್ವಾ ಅಕ್ಕ, ನೀನ್ ಎಷ್ಟು ಒಳ್ಳೆಯವಳು. ಇನ್ಯಾರಿಗೋಸ್ಕರನೋ ನೀನ್ ಹಾಗೆ ಸುಳ್ಳು ಹೇಳಿ ಎಲ್ರು ನಿನ್ನ ಬೈಕೊಳ್ಳೋ ಹಾಗೆ ಯಾಕೆ ಮಾಡ್ಕೊಂಡೆ? ಇಲ್ಲ ಇಲ್ಲ ನೈನಿ, ನನ್ನ ಹೆಸರೇ ಬಂದಿದ್ದು. ವಿಶಾಲಾಕ್ಷಿ ಸುಳ್ಳು ಹೇಳ್ತಿದ್ದಾಳೆ.